students, today we will discuss with second PU computer science typical configuration of computer system. In the previous class discussed with computer system is equal to hardware plus software plus user plus data. For example, hardware component is keyboard, mouse, hard disk, RAM, etc. Software MS Word, MS Excel, C++, these are the softwares. User, who is the person operating the computer system, referred as user. Data is a collection of unprocessed form in which includes numbers, alphabets, and then symbols. What is meant by configuration? An arrangement of functional units in computer system together to particular form or combinations. What are the functional units in computer system? Some of input devices, some of output devices, or electronic components inside the motherboard. These are the functional units in the computer system. You designed, assembled computer. Some electronic components are used. Buying some electronic components in computer shop. For example, hard disk, which capacity of the hard disk, for example MB, GB, TB, terabyte, and RAM speed 1 GB, 2 GB, 4 GB, and CPU or processor, which speed of the processor or CPU. For example 2.1 GHz, 3.3 GHz, etc. ವಿದ್ಯಾರ್ಥಿಗಳೇ, ನಾವು ಒಂದು ಕಂಪ್ಯೂಟರನ್ನು ಕೊಳ್ಳುವಾಗ ನಾವು ಕೇಳುವಂತಹ ಮಾಹಿತಿ ಹೇಗಿರುತ್ತದೆ ಅಂತ ಹೇಳಿದ್ರೆ, ಕಂಪ್ಯೂಟರ್ನ ಹಾರ್ಡ್ ಡಿಸ್ಕ್ ಎಷ್ಟು ಕೆಪಾಸಿಟಿ ಇದೆ, ಯಾವ ಸ್ಪೀಡಿನ ರ್ಯಾಮ್ ಅನ್ನು ತೆಗೆದುಕೊಳ್ಬೇಕು, ಮತ್ತು ಮದರ್ ಬೋರ್ಡಲ್ಲಿ ಕನೆಕ್ಟ್ ಆಗಿರುವಂಥ CPU ಸ್ಪೀಡ್ ಎಷ್ಟಿದೆ, ಹೀಗೆ ಮಾಹಿತಿಯನ್ನು ಪಡೆದು ನಾವು ಎಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳನ್ನು ಕೊಂಡು ಅವುಗಳನ್ನು ಅಸೆಂಬಲ್ಡ್ ಮಾಡಿ ಒಂದು ಕಂಪ್ಯೂಟರ್ ಸಿಸ್ಟಮನ್ನು ನೀವು ತಯಾರು ಮಾಡಬಹುದು. ವಿದ್ಯಾರ್ಥಿಗಳೇ, ಬ್ರ್ಯಾಂಡೆಡ್ ಸಿಸ್ಟಮ್ ಅಂತ ಹೇಳಿದರೆ ಒಂದು ಕಂಪನಿ ಬೇರೆ ಬೇರೆ ಎಲ್ಲ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಕೊಂಡು ತನ್ನದೇ ಆದಂಥ ಕಂಪನಿಯ ನೇಮಿನ ಮುಖಾಂತರ ಮಾರ್ಕೆಟಿಗೆ ಆ ಉಪಕರಣವನ್ನು ಬಿಡುವಂಥ ವ್ಯವಸ್ಥೆ ಒಂದು ಬ್ರ್ಯಾಂಡೆಡ್ ಅಂತ ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನೀವು ಅಸೆಂಬಲ್ ಮಾಡುವಾಗ ಒಂದು ಕಂಪ್ಯೂಟರ್ ಸಿಸ್ಟಮ್ ಬೇಕಾದ ಎಲ್ಲ ಉಪಕರಣಗಳನ್ನು ನೀವು ಕೊಳ್ಳುವಾಗ ಈ ರೀತಿಯ ಫ್ಯೂಚರನ್ನು ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಆ ಎಕ್ಸಾಂಪಲನ್ನು ನಾವು ಕಾನ್ಫಿಗರೇಷನ್ ಎಂದು ಕರೆಯುತ್ತೇವೆ. ವಾಟ್ ಈಸ್ ಮೀನ್ ಬೈ ಮದರ್ಬೋರ್ಡ್? ಮದರ್ಬೋರ್ಡ್ ಈಸ್ ಮೇನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ PCB which connects different components in a computer system. ಮದರ್ಬೋರ್ಡ್ ಎನ್ನುವುದೊಂದು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್. ಫಾರ್ ಎಕ್ಸಾಂಪಲ್, ನೀವು ಕ್ಯಾಲ್ಕುಲೇಟರ್ ನೋಡಿದಿರಿ, ಮೊಬೈಲ್ ನೋಡಿದಿರಿ, ಅಥವಾ ಬೇರೆ ಉಪಕರಣ ನೋಡಿದಿರಿ. ಆ ಉಪಕರಣದಲ್ಲಿ ಸರ್ಕ್ಯೂಟ್ ಬೋರ್ಡ್ ಅಂತ ಇರುತ್ತೆ. ಆ ಸರ್ಕ್ಯೂಟ್ ಬೋರ್ಡಲ್ಲಿ ಏನಾಗುತ್ತೆ ಹೇಳಿದ್ರೆ ನಂಬರ್ ಆಫ್ ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಕಾಂಪೊನೆಂಟ್ ಇನ್ನೊಂದು ಕಾಂಪೊನೆಂಟ್ಗಳಿಗೆ ನಾವೇನು ಮಾಡ್ತೇವೆ, ಸಾಲ್ಡ್ರಿಂಗ್ ಮಾಡ್ತೇವೆ, ಕೇಬಲ್ಸ್ ಇರುತ್ತೆ. ಹೀಗೆ ಇಲ್ಲಿ ಮದರ್ ಬೋರ್ಡಲ್ಲಿ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ನಾವು ಜೋಡಿಸ್ಕೊಂಡಿರ್ತೇವೆ. ವಿದ್ಯಾರ್ಥಿಗಳೇ, ಇನ್ನೊಂದು ಆನ್ಸರ್ಲೆ ಬರೋಣ. ಇಟ್ ಈಸ್ ಎ ಲಾರ್ಜ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಹ್ಯಾವಿಂಗ್ ನಂಬರ್ ಆಫ್ ಪೋರ್ಟ್ಸ್. ಫಾರ್ ಎಕ್ಸಾಂಪಲ್ USB, PS/2, ಡಿಸ್ಕ್ ಕಂಟ್ರೋಲರ್ಸ್, ಹಾರ್ಡ್ ಡಿಸ್ಕ್ ಕನೆಕ್ಟ್ ಮಾಡ್ಕೊಳ್ಳುವಂಥ ಕೇಬಲ್ಸ್, ಚಿಪ್ ಸೆಟ್ಸ್, ಪ್ರೋಸೆಸರ್ನ ಹಾಕುವಂಥ ಸ್ಪೇಸಿನ ಇರುವಂಥ ಫ್ಯೂಚರ್ಸ್, BIOS, basic input output system, and other electronic components mounted on it. ವಿದ್ಯಾರ್ಥಿಗಳೇ, ಮದರ್ ಬೋರ್ಡಲ್ಲಿ ನಾವು
ಪೋರ್ಟ್ಸ್ ಅನ್ನು ಕಾಣ್ತವೆ, USB ಪೋರ್ಟ್ ಅಂತ ಹೇಳಿದೆ. ಡಿಸ್ಕ್ ಕಂಟ್ರೋಲರ್ಸ್, ಆ ಡಿಸ್ಕ್ ಅನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಎರಡು ರೀತಿಯ ಕೇಬಲ್. ಚಿಪ್ಸೆಟ್ಸ್, CPU sockets and CPU component, BIOS, basic input output system and other electronic components are mounted on it. ವಿದ್ಯಾರ್ಥಿಗಳೇ, ನಾವು ಮದರ್ ಬೋರ್ಡಲ್ಲಿ ಇವೆಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳನ್ನು ಕಾಣ್ತವೆ. ಫಾರ್ ಎಕ್ಸಾಂಪಲ್ ಪೋರ್ಟ್ಸ್, USB ಆರ್ PS2 by ಪೋರ್ಟ್. ಡಿಸ್ಕ್ ಕಂಟ್ರೋಲರ್ಸ್, ಆ ಡಿಸ್ಕನ್ನು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೊಳ್ತವೆ. CPU ಸಾಕೆಟ್, CPU ಅನ್ನು ಇನ್ಸರ್ಟ್ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೊಳ್ತವೆ. BIOS, ಫಾರ್ BIOS ಇಟ್ ಕಂಟೈನ್ಸ್ ಸಮ್ ಟೈಪ್ ಆಫ್ ಫಾರ್ಮ್ವೇರ್, ಒಂದು ಸಾಫ್ಟ್ವೇರ್ ಅಲ್ಲಿ ಸಂಗ್ರಹಿಸಿರುತ್ತೇವೆ ಆ ಉಪಕರಣದಲ್ಲಿ. ಆ್ಯಂಡ್ ಅದರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಆರ್ ಮೌಂಟೆಡ್ ಆನ್ ಇಟ್. ಇವೆಲ್ಲ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳನ್ನು ನಾವು ಸಾಲ್ಡ್ರಿಂಗ್ ಮಾಡೋದಂಥ ಮುಖಾಂತರ ಕೆಲವು ಡಿಸೈನ್ ಉಪಕರಣಗಳನ್ನು ಡಿಸೈನ್ ಮಾಡುತ್ತೇವೆ ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಮದರ್ ಬೋರ್ಡ್. This one is the PCI slots to extend the system performance. For example, VGA card, visual graphic adapter card. PCI stands for peripheral component interconnect. This one is the CPU. Outside the CPU is CPU socket. RAM, random access memory slot. Floppy drive socket. IDE cable, integrated drive electronics. This is the old one cable used for to connect the hard disk or disk controllers. This is the cable used for IDE cable. In the present system, to connect the hard disk drives, SATA cable. This one is the SATA cable. This one is the socket. CMOS battery, complementary metal oxide semiconductor device used for to setting the date and time settings in your system. This is the example of capacitors. This is the components, electronic components are arranged in the motherboard. Audio connectors, cabinet front side audio connectors. ನಿಮ್ಮ ಸಿಸ್ಟಮಿನ ಕ್ಯಾಬಿನೆಟಿನ ಮುಂಭಾಗದಲ್ಲಿರುವಂಥ ಪೋರ್ಟ್ಗಳನ್ನು ನಾವು ಕಾಣ್ಬೋದು, ಕನೆಕ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳಲ್ಲಿ. PCI express slots. This is the PCI slots. CMOS battery, IDE cable connectors. HDD means hard disk drive. Monitor port, video port, visual display unit. ಮಾನಿಟರ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪೋರ್ಟ್ಗಳನ್ನು ಉಪಯೋಗ ಮಾಡ್ಕೊಳ್ತವೆ. This is the 12 volts connector pointer. This is the socket of the CPU processor socket. This is the memory slots. This is the example of number of components are mounted on it. Example. Mention any 4 components of motherboard. First one is processor or microprocessor or CPU, central processing unit. This one is the processor to connect the motherboard. Example of i7, i3, Xenon. These are the generation i3, i5, i7, Intel i3, Intel i5, etc. This one is the socket of the CPU. Intel is the world's largest manufacturer of personal computer microprocessors. ಪ್ರಸ್ತುತ ದಿನಗಳಲ್ಲಿ ನೀವು ನೋಡ್ತಿರೋಂಥ ಕಂಪ್ಯೂಟರಲ್ಲಿ ಪ್ರೊಸೆಸರ್ನ ಡಿಸೈನ್ ಮಾಡ್ತಿರೋಂಥ ಈ ಕಂಪನಿ ಸಾಕಷ್ಟು ಮುಂಚೂಣಿಯಲ್ಲಿದೆ. ಇಂಟೆಲ್ ಈಗ ನೀವು ಕೊಂಡುಕೊಳ್ಳುವಂಥ ಸಿಸ್ಟಮ್ಗಳಲ್ಲಿ i3, i5, i7 ಜನರೇಷನ್ನ ಸಿಸ್ಟಮ್ಗಳನ್ನು ನೀವು ಕಾಣ್ಬೋದು ವಿದ್ಯಾರ್ಥಿಗಳೇ. IO ports, input output ports. Port is a socket found rear end of the CPU case
used to connect external devices. Rear means back side of the computer cabinet ಅಥವಾ CPU ಕೇಸ್. ನೀವು ನಿಮ್ಮ CPU ಭಾಗ ಅಂತ ಏನಿದೆ, ರಿಯರ್ ಎಂಡ್ ಎಂದರೆ ನಿಮ್ಮ CPU ಕ್ಯಾಬಿನೆಟ್ಟಿನ ಹಿಂಬದಿಯಲ್ಲಿ ನಾವು ಕನೆಕ್ಟ್ ಮಾಡಿಕೊಳ್ಳುವಂಥ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸಿನ ಪೋರ್ಟ್ಗಳನ್ನು ನಾವು ಕಾಣ್ತೇವೆ ವಿದ್ಯಾರ್ಥಿಗಳೇ. ಫಸ್ಟ್ ಒನ್ ಇಸ್ ದ ಎಕ್ಸಾಂಪಲ್ ಆಫ್ ಪ್ಯಾರಲಲ್ port to connect the printer. This is the old one port type. Serial port to connect the monitor, mouse. Example of ports. This one is the USB, universal serial bus port. Most of all today computer design, for example keyboard, mouse, web camera, printer, scanner, all the components are used in the USB. See the fast data transferring ports or component. This one is the port, this one is the electronic component like USB port. BIOS, BIOS, basic input output system. BIOS contains firmware that control hardware functions. It manages the data between OS and attached devices. BIOS ಎನ್ನುವುದರಲ್ಲಿ ಒಂದು ಪ್ರೋಗ್ರಾಮನ್ನು ಅಳವಡಿಸುತ್ತೇವೆ. ಅಳವಡಿಸಿದಂಥ ಒಂದು ಪ್ರೋಗ್ರಾಮಿನ ಹೆಸರು ಫರ್ಮ್ವೇರ್ ಅಂತ ಹೇಳಿ ನಿಮ್ಮ ಸಿಸ್ಟಮ್ ಆನ್ ಆಗುವಾಗ ಅಥವಾ ಆಪರೇಟಿಂಗ್ ಸಿಸ್ಟಮ್ ಬೂಟಿಂಗ್ ಆಗುವಾಗ ಆ ಪ್ರೋಗ್ರಾಮ್ ತನ್ನಷ್ಟಕ್ಕೆ ತಾನೇ ಪವರ್ ಸ್ವಿಚ್ ಆನ್ ಮಾಡಿದಾಗ ರನ್ ಆಗುತ್ತೆ ವಿದ್ಯಾರ್ಥಿಗಳೇ. ಆ ಎಕ್ಸಾಂಪಲ್ನ ಬೂಟಿಂಗ್ ಪ್ರೋಸೆಸ್ ಅಂತ ಕರಿತೇವೆ. ಇನ್ಪುಟ್ ಔಟ್ಪುಟ್ ಡಿವೈಸಸ್ಸನ್ನು ಮುಖ್ಯವಾಗಿ ಮ್ಯಾನೇಜ್ ಮಾಡುವಂಥ ಒಂದು ಕ್ರಿಯೆ ಈ ಬಯಾಸ್ ಪ್ರೋಗ್ರಾಮ್ನಲ್ಲಿರುತ್ತೆ ವಿದ್ಯಾರ್ಥಿಗಳೇ. ಬಯಾಸ್ ಕಾಂಪೊನೆಂಟ್. ದಿಸ್ ಒನ್ ಇಸ್ ದ ಬಯಾಸ್ ಸೆಟ್ಟಿಂಗ್ಸ್ ಇನ್ ಯುವರ್ ಕಂಪ್ಯೂಟರ್. ನೀವು ಸಿಸ್ಟಮಲ್ಲಿ ರನ್ ಆಗುವಾಗ ಕೆಲವು ಈ ಫ್ಯೂಚರ್ಸನ್ನು ನಾವು ಮೊದಲೇ ಪ್ರೋಗ್ರಾಮ್ ಮಾಡಿರ್ತೇವೆ ವಿದ್ಯಾರ್ಥಿಗಳೇ. ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿದರೆ ಈ ಭಾಗದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೋದು ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ಬಯಾಸ್ ಸೆಟ್ಟಿಂಗ್ಸ್ ಇನ್ ಯುವರ್ ಕಂಪ್ಯೂಟರ್ ಸಿಸ್ಟಮ್. CMOS, complementary metal oxide semiconductor device. It is a small lithium low power battery located on the motherboard. Helps with system date and time parameters. CMOS ಬ್ಯಾಟರಿಯನ್ನು ನಮ್ಮ ಸಿಸ್ಟಮಲ್ಲಿ ಅಳವಡಿಕೆ ಮಾಡಿಕೊಳ್ಳುವಂಥದ್ದು ನಿಮ್ಮ ಸಿಸ್ಟಮನ್ನು ಶಟ್ ಡೌನ್ ಮಾಡಿದಾಗ ಸಿಸ್ಟಮಿನ ಡೇಟ್ ಆ್ಯಂಡ್ ಟೈಮ್ ರನ್ ಆಗಬೇಕು ಅಂತ ಹೇಳಿದರೆ ಸಿಸ್ಟಮಲ್ಲಿ ಈ ಸ್ಮಾಲ್ ಲೋ ಪವರ್ ಬ್ಯಾಟರಿ ಅನ್ನೋದನ್ನು ನಾವು ಉಪಯೋಗ ಮಾಡಿಕೊಳ್ತೇವೆ ವಿದ್ಯಾರ್ಥಿಗಳೇ. ನಿಮ್ಮ ಸಿಸ್ಟಮನ್ನು ಸ್ವಿಚ್ ಆನ್ ಮಾಡಿದಾಗ ಮತ್ತು ನಿಮ್ಮ ಕೈಯಲ್ಲಿ ಹಾಕಿಕೊಂಡಂಥ ವಾಚಿನ ಟೈಮಿಂಗ್ಸನ್ನು ಮತ್ತು ಇಲ್ಲಿರೋಂಥ ಟೈಮಿಂಗ್ಸನ್ನು ನೀವು ಅಬ್ಸರ್ವ್ ಮಾಡಿದರೆ ಅಲ್ಲಿ ಸೇಮ್ ಟೈಮಿಂಗ್ಸ್ ರನ್ ಆಗ್ತಾ ಇರುತ್ತೆ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಈ ಲೋ ಪವರ್ ಬ್ಯಾಟರಿನ ಮುಖ್ಯವಾಗಿ ಉಪಯೋಗ ಮಾಡಿಕೊಳ್ತೇವೆ. CMOS ಬ್ಯಾಟರಿ. ದಿಸ್ ಒನ್ ಇಸ್ ದ CMOS ಬ್ಯಾಟರಿ. Slots, they allow you to expanded the capabilities of a computers. ಸ್ಲಾಟ್ಗಳನ್ನು ಬಳಕೆ ಮಾಡಿಕೊಳ್ಳುವುದು ನಮ್ಮ ಸಿಸ್ಟಮಿನ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಬೇಕಾದಂಥ ಉಪಕರಣಗಳನ್ನು ನಾವು ಜೋಡಿಸ್ಕೊಳ್ಳುವಂಥ ವಿಧಾನಗಳು ವಿದ್ಯಾರ್ಥಿಗಳೇ. ದೇ ಅಲೋ ಯು ಟು ಎಕ್ಸ್ಪ್ಯಾಂಡೆಡ್ ದ ಕೆಪಾಬಿಲಿಟೀಸ್ ಆಫ್ ಎ ಕಂಪ್ಯೂಟರ್. ಫಾರ್ ಎಕ್ಸಾಂಪಲ್ 1 GB ರ್ಯಾಮನ್ನು ನಿಮ್ಮ ಸಿಸ್ಟಮಲ್ಲಿ ಅಳವಡಿಸಿಕೊಂಡಿರ್ತೀರಿ. ಇನ್ನೂ ಹೆಚ್ಚಿನ ಸ್ಪೀಡನ್ನು ನಿಮ್ಮ ಸಿಸ್ಟಮ್ನಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿದರೆ 2 GB 4 GB ಹೀಗೆ ನೀವು ಆ ಕಾಂಪೊನೆಂಟನ್ನು ರಿಮೂವ್ ಮಾಡಿ ಈ ಹೊಸ ಕಾಂಪೊನೆಂಟನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳೋದು ವಿದ್ಯಾರ್ಥಿಗಳೇ. PCI ಸ್ಲಾಟ್ಸ್, ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಕಾರ್ಡನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. SSI ಎಕ್ಸ್ಟರ್ನಲ್ ಡಿವೈಸಸ್ ಲೈಕ್ ಹಾರ್ಡ್ ಡಿಸ್ಕ್, CD-ROM, ಸೌಂಡ್ ಕಾರ್ಡ್ಸ್,
video cards, etc. For example, this one is the PCI slots in the motherboard. RAM slot, random access memory slot. RAM is used for to improve the performance of your computer. This one is the RAM to fix to the RAM slots. Disk controllers connect to the hard disk and floppy disk. SATA cable and then IDE cables depend on the motherboard architecture. This one is the hard disk, this one is the IDE cable, this one is the SATA cable is used for present generation of the computer's motherboard. This one is the hard disk, this is the IDE cable connected to the motherboard component. IDE cable, this one is the hard disk. Bus, a set of electrical lines in a motherboard. Or bus is defined as a group of units connected between various subunits of the system board to send the data, address, control signals. Once again, bus is defined as a group of ಯೂನಿಟ್ಸ್. ನಿಮ್ಮ ಕಂಪ್ಯೂಟರಲ್ಲಿ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳನ್ನು ನಾವು ಕನೆಕ್ಟ್ ಮಾಡುತ್ತೀವಿ ವಿದ್ಯಾರ್ಥಿಗಳೇ. ಆ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗಳಿಗೆ ನಾವು ಆ ಮದರ್ ಬೋರ್ಡಲ್ಲಿ ಸಾಲ್ಡ್ರಿಂಗ್ ಮಾಡಿರೋಂಥ ವ್ಯವಸ್ಥೆ ಇರುತ್ತೆ. ಆ ಸಾಲ್ಡ್ರಿಂಗ್ ಮಾಡೋಂಥ ವ್ಯವಸ್ಥೆಯಲ್ಲಿ ಅಥವಾ ಆ ಗೆರೆಗಳ ರೂಪದಲ್ಲಿ ಕಾಣ್ತಿರುತ್ತೆ ವಿದ್ಯಾರ್ಥಿಗಳೇ. ಆ ಗೆರೆಗಳ ರೂಪದಲ್ಲಿ ಇರುವಂಥ ಕಾಂಪೊನೆಂಟ್ಗಳಲ್ಲಿ ಈ ಡೇಟಾ, ಅಡ್ರೆಸ್ ಮತ್ತು ಕಂಟ್ರೋಲ್ ಸಿಗ್ನಲ್ಸ್ ಎಂದು ಪಾಸ್ ಆಗ್ತಿರುತ್ತೆ ವಿದ್ಯಾರ್ಥಿಗಳೇ. ಆ ಎಕ್ಸಾಂಪಲ್ಸನ್ನು ನಾವಿಲ್ಲಿ ಬಸ್ಸಲ್ಲಿ ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್, ದಿಸ್ ಒನ್ ಇಸ್ ದ ಮದರ್ ಬೋರ್ಡ್ ಆರ್ಕಿಟೆಕ್ಚರ್. ದಿಸ್ ಒನ್ ದೀಸ್ ಲೈನ್ಸ್ ಆರ್ ರೆಫರ್ಡ್ ಆಸ್ ಬಸ್. ಒಂದು ಕಾಂಪೊನೆಂಟ್ ಇನ್ನೊಂದು ಕಾಂಪೊನೆಂಟ್ಗೆ ನಾವು ಕನೆಕ್ಟ್ ಮಾಡ್ಕೊಳ್ಳುವಾಗ ಈ ರೀತಿ ನಾವು ಲೈನ್ಗಳನ್ನು ಇಲ್ಲಿ ಸಾಲ್ಡಿಂಗ್ ಮಾಡಿರ್ತೇವೆ. ಇದರ ಮುಖಾಂತರ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಅಡ್ರೆಸ್ ಟ್ರಾನ್ಸ್ಫರ್ ಆಗುತ್ತೆ ಮತ್ತು ಕಂಟ್ರೋಲ್ ಸಿಗ್ನಲ್ಸ್ ಪಾಸ್ ಆಗುವಂಥ ವ್ಯವಸ್ಥೆ ಇರುತ್ತೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ಟೈಪ್ಸ್ ಆಫ್ ಬಸ್ಸಸ್ ಆರ್ ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್, ಡೇಟಾ ಬಸ್. CPU ಉಪಕರಣಕ್ಕೆ ಅಥವಾ CPU ಭಾಗಕ್ಕೆ ಇಲ್ಲಿ ಎರಡು ರೀತಿಯ ಆರಮಾರ್ಕಗಳನ್ನು ನಾವು ತೋರಿಸಲಾಗಿದೆ. ಎಕ್ಸಾಂಪಲ್ ಆಫ್ ಡೇಟಾ ಟ್ರಾನ್ಸ್ಫರ್. This one is the unidirectional data transfer. This example is vice versa. ಒಂದು ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಇನ್ನೊಂದು ಬಾರಿಗೆ ಡೇಟಾವನ್ನು ರಿಸೀವ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ ಇರುತ್ತೆ ವಿದ್ಯಾರ್ಥಿಗಳೇ. ಎರಡೂ ರೀತಿಯಾಗಿ ವರ್ಕ್ ಆಗ್ತಾ ಇರುತ್ತೆ. ಈ ಎಕ್ಸಾಂಪಲ್ಸ್ನ ಮುಖ್ಯವಾಗಿ ನಾವಿಲ್ಲಿ ದಿಸ್ ದ ಆರ್ಕಿಟೆಕ್ಚರ್ ಎಕ್ಸಾಂಪಲ್ ಆಫ್ ಬಸ್ ಕನೆಕ್ಟಿಂಗ್ ಎಕ್ಸಾಂಪಲ್ಸ್.